Everybody get your fucking hands up. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವು ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಏನಾದರೂ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮಗೆ ವೈರಸ್ ಬಗ್ಗೆ ಸ್ವಲ್ಪ ತಿಳಿದಿರಬೇಕಾಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದ್ರೆ ನಿಮ್ಮ ಒಂದು ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ವೈರಸ್ ಅನ್ನೋದು ಏನಾದರೂ ಇನ್ಫೆಕ್ಟೆಡ್ ಆಗಿದ್ರೆ ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ತುಂಬಾ ಸ್ಲೋ ಆಗಿ ವರ್ಕ್ ಆಗುತ್ತೆ. ಅದನ್ನ ರಿಮೂವ್ ಮಾಡೋದು ಹೇಗಪ್ಪ ಅಂತಂದ್ರೆ ನಾನು ಮೊದಲಿಗೆ ನಿಮ್ಮ ಒಂದು 3 ಸ್ಟೆಪ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ಟೆಪ್ನ ನೀವು ಫಾಲೋ ಮಾಡ್ತು ಅಂತಂದ್ರೆ ಖಂಡಿತ ನಿಮ್ಮ ಒಂದು ಸಿಸ್ಟಮ್ ಪ್ರಾಬ್ಲಮ್ ಏನಿರುತ್ತೆ ಅದು ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವಿಡಿಯೋನ ಪೂರ್ತಿ ನೋಡಿ. ಹಾಗಿದ್ರೆ ಬನ್ನಿ ಮೊದಲನೇ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ನೀವು ನೋಡ್ತಿರ್ಬೋದು ಕೊಮೋಡೋ ಆಂಟಿವೈರಸ್ ಅಂತ ಬರುತ್ತೆ ಸ್ನೇಹಿತರೆ. ನೀವು ಖಂಡಿತ ನಿಮ್ಮ ಸಿಸ್ಟಮ್ಗೆ ಅಥವಾ ಲ್ಯಾಪ್ಟಾಪ್ಗೆ ಒಂದು ಆಂಟಿವೈರಸ್ನ ಚೆನ್ನಾಗಿರೋದು, ಅದನ್ನು ಪವರ್ಫುಲ್ ಆಗಿರೋದು ಆಂಟಿವೈರಸ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದು ನನ್ನ ರೆಕಮೆಂಡೇಶನ್ ಪ್ರಕಾರ, ಅಂದರೆ ನನ್ನ ಕಡೆಯಿಂದ ಏನಾದರೂ ಪರ್ಸ್ನಲ್ ಹೇಳ್ತೀನಿ ಅಂತಂದರೆ ಇದು ಒಂದು ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಸ್ನೇಹಿತರೆ ಆಂಟಿವೈರಸ್ ಅನ್ನೋದು. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಫ್ರೀ ವರ್ಷನ್ ಸಿಗುತ್ತೆ. ಇದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ತು ಅಂತಂದರೆ, ರನ್ ಮಾಡ್ತು ಅಂತಂದರೆ ಯಾವುದೇ ರೀತಿ ನಿಮ್ಮ ಸಿಸ್ಟಮಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಏನಾದರೂ ನಿಮಗೆ ವೈರಸ್ ಪ್ರಾಬ್ಲಮ್ ಇತ್ತು ಅಂತಂದರೆ ಅದು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ನಂತರ ಎರಡನೇ ಸ್ಟೆಪ್ ಏನಪ್ಪ ಅಂತಂದರೆ, ನೀವು ಒಂದು ವಿಂಡೋಸ್ ಮತ್ತು ಆರನ್ನು ಟೈಪ್ ಮಾಡಿದ್ರೆ ಸ್ನೇಹಿತರೆ ಈ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ MRT ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಸ್ ಅಂತ ಕೊಡಿ. ಅಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಬರ್ತಿದೆ ನೋಡಿ ಸ್ನೇಹಿತರೆ, ವೆಲ್ಕಮ್ ಟು ದ ಮೈಕ್ರೋಸಾಫ್ಟ್ ವಿಂಡೋಸ್ ಮಾಲ್ಚಿಯಸ್ ಸಾಫ್ಟ್ವೇರ್ ರಿಮೂವಲ್ ಟೂಲ್ ಅಂತ. ಇದನ್ನು ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಮಾಡ್ತಾ ಅಂದ್ರೆ ನಿಮಗೆ ಇಲ್ಲಿ ಕ್ವಿಕ್ ಸ್ಕ್ಯಾನ್ ಅಂತ ಕೇಳುತ್ತೆ, ಅದನ್ನು ನೆಕ್ಸ್ಟ್ ಮಾಡಿ. ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ಇದು ಮೈಕ್ರೋಸಾಫ್ಟ್ ವಿಂಡೋಸ್ ಸಾಫ್ಟ್ವೇರ್ ರಿಮೂವಲ್ ಟೂಲ್ ಏನಿದೆ ಅದು ರನ್ ಆಗ್ತಿದೆ ಸ್ನೇಹಿತರೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ವೈರಸ್ ರಿಮೂವ್ ಆದ್ರೂ ಕೂಡ ನಿಮ್ಮ ಒಂದು ಸಿಸ್ಟಮ್ ಏನಾದರೂ ಸ್ಲೋ ಆಗ್ತಿದೆ ಅಂತಂದ್ರೆ ಅದಕ್ಕೂ ಕೂಡ ನಮ್ಮಲ್ಲಿ ಒಂದು ಸೊಲ್ಯೂಷನ್ ಇದೆ. ಅದೇನಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೀವು ಒಂದು CC ಕ್ಲೀನರ್ ಅಂತ ಒಂದು ಸಾಫ್ಟ್ವೇರ್ ಇದೆ ಸ್ನೇಹಿತರೆ. ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದ್ರೆ ನಿಮ್ಮ ಬ್ಯಾಕ್ಲಾಗ್ ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಏನಾದರೂ ಸಾಫ್ಟ್ವೇರ್ಗಳು ರನ್ ಆಗ್ತಿದೆ ಅಂತಂದ್ರೆ, ಅಥವಾ ನಿಮ್ಮ ಕೆಲವೊಂದು ಅನ್ಇನ್ಸ್ಟಾಲ್ ಆಗದೆ ಇರೋ ಸಾಫ್ಟ್ವೇರ್ಗಳಿದೆ ಅಂತಂದ್ರೆ ನಿಮ್ಮಲ್ಲಿ ಅದನ್ನು ಕೂಡ ಇಲ್ಲಿ ಅನ್ಇನ್ಸ್ಟಾಲ್ ಮಾಡ್ಬೋದು. ಮತ್ತೆ ನಿಮ್ಮ ಒಂದು ಸಿಸ್ಟಮ್ ಹ್ಯಾಂಗ್ ಆಗದೆ ಫಾಸ್ಟ್ ಆಗೋದು ಕೂಡ ಇದು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಯಾವ ರೀತಿಯಪ್ಪ ಅಂತಂದ್ರೆ ಇಲ್ಲಿ ನೋಡಿ, ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕು. ನೀವು CC ಕ್ಲೀನರ್ ಅಂತ ವಿಂಡೋಸ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ನೀವು ಡೌನ್ಲೋಡ್ ಅಂತ ಕೊಟ್ರೆ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಇದು CC ಕ್ಲೀನರ್ ನಾನು ಓಪನ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಕೇಳುತ್ತೆ ಸ್ನೇಹಿತರೆ. ಮೊದಲಿಗೆ ನೀವು ನೋಡ್ತಿರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ದು ಗೂಗಲ್ ಕ್ರೋಮ್ ಓಪನ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಅದು ಸ್ಕಿಪ್ ಮಾಡೋಣ. ನೆಕ್ಸ್ಟ್ ನಿಮ್ಮ PC ಹೆಲ್ತ್ ಅನ್ನು ಕೂಡ ಚೆಕ್ ಮಾಡುತ್ತೆ. ಇನ್ನು ನೋಡ್ತಿರ್ಬೋದು ಮೇಕ್ ಇಟ್ ಬೆಟರ್ ಅಂತಿದೆ ನೋಡಿ, ಇಲ್ಲಿ ಪ್ಯಾಚಿಂಗ್ ಅಪ್ ಯುವರ್ PC ಅಂತಾನು ಬರ್ತಿದೆ. ನೆಕ್ಸ್ಟ್ ಇದನ್ನು ಕೊಟ್ಟರೆ ನೀವು ನಿಮ್ಮ ಒಂದು ಸಿಸ್ಟಮ್ CC ಕ್ಲಿಯರ್ ಆಗಿ ಮತ್ತೆ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೀವು ಅನಲೈಸ್ ಮೇಲೆ ಕೊಟ್ಟರೆ ನೆಕ್ಸ್ಟ್ ನೀವು ಗೂಗಲ್ ಕ್ರೋಮ್ನ ಕ್ಲೋಸ್ ಮಾಡ್ಬೇಕಂತ ಕೇಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮತ್ತೆ ಇದರಲ್ಲಿ ತುಂಬಾ ರೀತಿಯ ಬೆನಿಫಿಟ್ ಇದೆ ಸ್ನೇಹಿತರೆ. ಇಲ್ಲಿ ರಿಜಿಸ್ಟ್ರಿ ಅಂತಾನು ಇದೆ, ಸ್ಕ್ಯಾನ್ ಫಾರ್ ಇಶ್ಯೂಸ್ ಅಂತ ಇದೆ. ನೀವು ಏನಾದರೂ ನಿಮ್ಮ ಸಿಸ್ಟಮ್ ಅಲ್ಲಿ ಇಶ್ಯೂಸ್ ಇದ್ರೆ ಇದು ಖಂಡಿತ ಕೂಡ ನಿಮಗೆ ಕ್ಲಿಯರ್ ಮಾಡಿಕೊಡುತ್ತೆ ಸ್ನೇಹಿತರೆ. ನೋಡ್ತಿರೋದು ನಾವು ಮಾಡ್ತಿರೋದ್ರಾಗ ಮಾಡಿದ್ರೆ ನಿಮಗೆ ಖಂಡಿತ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಎಷ್ಟು ಸಾಫ್ಟ್ವೇರ್ಗಳಿದೆ ಅದೆಲ್ಲ ಕೂಡ ಇಲ್ಲಿ ಲಿಸ್ಟ್ ಆಗುತ್ತೆ. ಅದನ್ನ ನೀವು ನೆಕ್ಸ್ಟ್ ಯಾವ್ದಾದ್ರು ಒಂದು ಆ್ಯಪ್ನ ಅಥವಾ ಸಾಫ್ಟ್ವೇರ್ನ ನೀವು ಅನ್ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇದು CC ಕ್ಲೀನರ್ಗೆ ಸಂಬಂಧಪಟ್ಟಿದ್ದು. ಮೊದಲಿಗೆ ಹೇಳ್ದಂಗೆ ನಮಗೆ ಇಲ್ಲಿ ನಮ್ಮ ವಿಂಡೋಸ್ ಸ್ಕ್ಯಾನ್ ಕಂಪ್ಲೀಟ್ ಆಗಿದೆ ನೋಡಿ. ಇಲ್ಲಿ ಮಾಲ್ಸಿಯಸ್ ಸಾಫ್ಟ್ವೇರ್ ರಿಮೂವಲ್ ಟೂಲ್ ಏನಿದೆ ಅದು ಸ್ಕ್ಯಾನ್ನ ಕಂಪ್ಲೀಟ್ ಮಾಡಿದೆ. ಅದು ಅಕಸ್ಮಾತ್ ಏನಾದರೂ ನಿಮ್ಮ ಸಿಸ್ಟಮ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಏನಾದರೂ ವೈರಸ್ ಅಥವಾ ಮಾಲ್ಸಿಯಸ್ ಸಾಫ್ಟ್ವೇರ್ಗಳು ಏನಾದರೂ ಇನ್ಫೆಕ್ಟೆಡ್ ಆಗಿದ್ರೆ ಇದು ರಿಮೂವಲ್ ಟೂಲ್ ಏನಿದೆ ಅದು ಖಂಡಿತ ರಿಮೂವ್ ಮಾಡುತ್ತೆ. ಈಗ ನಿಮ್ಮ ಸಿಸ್ಟಮ್ನ ಅಥವಾ ಲ್ಯಾಪ್ಟಾಪ್ನ ಫಾಸ್ಟ್ ಆಗಿ ಅಂದ್ರೆ ವೈರಸ್ ಇಂದ ವಿಮುಕ್ತಿ ಯಾವ ರೀತಿ ಗೊಳಿಸಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಡ್ತೀನಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಸಿಂಪಲ್ ಸೊಲ್ಯೂಷನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.